ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡು ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ ಶಾಟ್ ಮ್ಯಾಮ್ ನಿಮ್ಮ ಮುಂದೆ ಬಂದಿದ್ದಾರೆ. ಏನಿದು ಟಾಪಿಕ್? FA1 ಗಿಂತ FA2 ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದ್ರೆ ವಾಚ್ ದಿಸ್ ಅಂತ. ಓಕೆ, ಸೊ ನಿಮ್ಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನಾನು ಹೋದ್ವಾರ ನಾನು ಅದರ್ಸ್ ಲೈವ್ ಎಲ್ಲ ಮಾಡಬೇಕಾದ್ರೆ ಮ್ಯಾಮ್ ನಮ್ಮ FA1 ಈಗ ತಾನೇ ಆಯಿತು ಮ್ಯಾಮ್, FA1 ಅಲ್ಲಿ ಸೈನ್ಸ್ ಸೋಷಿಯಲ್ ಎಕ್ಸಾಮ್ ಒಟ್ಟಿಗೆ ಬರ್ದೆ, ಕನ್ನಡ ಮತ್ತು ಸೈನ್ಸ್ ಎಕ್ಸಾಮ್ ಒಟ್ಟಿಗೆ ಬರ್ದೆ, ಈ ರೀತಿ ನಮ್ಮ ಕಾಮೆಂಟ್ಸ್ ಲೈವ್ ಸೆಕ್ಷನ್ ಕಾಮೆಂಟ್ಸ್ ಅಲ್ಲಿ ಬಂದು ಹೇಳ್ತಿದ್ರಿ. ಸೊ ನಿಮ್ಮ FA1 ಜಾಸ್ತಿ ಜನಕ್ಕೆ ಮುಗ್ದಿದೆ ಅಂತ ನಮಗೆ ಗೊತ್ತಾಗಿದೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇನ್ನೇನು ಈಗ FA2 ಶುರುವಾಗಕ್ಕೆ ಹೋಗ್ತಿದೆ, ಆ್ಯಂಡ್ ಎಷ್ಟೊಂದು ಜನಕ್ಕೆ ಆಗಸ್ಟಲ್ಲಿ FA2 ಇರುತ್ತೆ. ಸೊ FA1ಗಿಂತ FA2 ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ತೊಗೋಬೇಕು ಅಂದರೆ ಏನೇನು ಟ್ರಿಕ್ಸ್ನ ಫಾಲೋ ಮಾಡಬೇಕು, ಏನೇನು ಪ್ರಾಕ್ಟೀಸಸ್ನ ಫಾಲೋ ಮಾಡಬೇಕು ಅಂತ ಇವತ್ತಿನ ಲೈವ್ನಲ್ಲಿ ಹೇಳಕ್ಕೆ ಹೋಗ್ತಿದ್ದೀನಿ, ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಿದ್ದೀನಿ. ಹಾಗೂ ಮಕ್ಕಳ FA1 FA2 ಎಲ್ಲ ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಕನ್ಸಿಡರ್ ಆಗುತ್ತೆ. ಸೊ ಈ ಎಲ್ಲ ಚಿಕ್ಕ ಪುಟ್ಟ ಟೆಸ್ಟ್ಗಳಲ್ಲೂ ನೀವು ಸ್ಕೋರ್ ಮಾಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು. ಏನಕ್ಕೆ? ನಿಮ್ಮ ಗೋಲ್ 625 ಆಗಿದ್ರೆ ಯು ಹ್ಯಾವ್ ಟು ಸ್ಕೋರ್ ವೆಲ್ ಇನ್ ಆಲ್ ಆಫ್ ದೀಸ್ ಟೆಸ್ಟ್ಸ್ ಆಲ್ಸೋ. ಓಕೆ, ಸೊ FA2 ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕಂದ್ರೆ ಏನೇನು ಮಾಡಬೇಕು ಅಂತ ಸ್ಟೆಪ್ ವೈಸ್ ನಾನು ಹೇಳ್ಕೊಂಡು ಹೋಗ್ತೇನೆ ನಿಮಗೆ. ಸ್ಟೆಪ್ 1 ಏನಿದೆ ಅಂತ ನೋಡೋಣ ಮಕ್ಕಳ. ಯಾವತ್ತಿದ್ರೂ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ ಈಸ್ ಅಂಡರ್ಸ್ಟ್ಯಾಂಡ್ ವಾಟ್ ವೆಂಟ್ ರಾಂಗ್. ಓಕೆ, ನೀವು ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪು ಬೆಟರ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡಿದ್ರಿ ಅಂತ ನೀವು ಫಸ್ಟು ತಿಳ್ಕೊಬೇಕಾಗತ್ತೆ. ಓಕೆ, ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಅಂಡರ್ಸ್ಟ್ಯಾಂಡ್ ವಾಟ್ ವೆಂಟ್ ರಾಂಗ್ ಇನ್ FA1 ಆರ್ ವಾಟ್ ವೆಂಟ್ ರೈಟ್ ಆಲ್ಸೋ. ಓಕೆ, ಸೊ ಇವಾಗ ಏನು ಮಾಡ್ತೀರಾ? ಫಸ್ಟು ನಿಮ್ಮ ಒಂದು ಶೀಟ್ ಆಫ್ ಪೇಪರ್ ತೊಗೊಳ್ಳಿ, ಅಥವಾ ನಿಮ್ಮದೊಂದು ನೋಟ್ಬುಕ್ ಇರುತ್ತೆ ಅಲ್ವಾ, ನೋಟ್ಬುಕ್ ತೊಗೊಳ್ಳಿ, ನೋಟ್ಬುಕ್ನ ಡಿವೈಡ್ ಮಾಡಿ. ಓಕೆ, ನೋಟ್ಬುಕ್ನ ಡಿವೈಡ್ ಮಾಡಿಬಿಟ್ಟು ಏನು ರಾಂಗ್ ಮತ್ತು ರೈಟ್ ಅಂತ ಬರ್ಕೊಳ್ಳಿ, ಸರಿ ಮತ್ತು ತಪ್ಪು ಅಂತ ಬರ್ಕೊಳ್ಳಿ ಮಕ್ಕಳ. ಓಕೆ, ಸೊ FA1ಅಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡಿದ್ರಿ, ಟೈಮ್ ಮ್ಯಾನೇಜ್ಮೆಂಟ್ ಸರಿಗೆ ಮಾಡಲಿಲ್ವಾ, ಸಮಯ ನಿರ್ವಹಣೆ ಸರಿಗೆ ಮಾಡಲಿಲ್ವಾ ಪರೀಕ್ಷೆ ಬರಿಬೇಕಾದ್ರೆ, ಅಥವಾ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿಲ್ವಾ, ಯಾವ ಪರಿಕಲ್ಪನೆ ಹೇಗೆ ಬರಿಬೇಕು ಅಂತ ನಿಮ್ಗೆ ಗೊತ್ತಾಗಲಿಲ್ವಾ, ಏನು ಮೇ ಬಿ ನ್ಯೂಟ್ರಿಷನ್ ನನಗೆ ಅರ್ಥ ಆಗಲಿಲ್ಲ, ಅಥವಾ ಎಲೆಕ್ಟ್ರಿಸಿಟಿಯಲ್ಲಿ ಸೀರೀಸ್ ಡಯಾಗ್ರಾಮ್ಸ್ ಪ್ಯಾರಲಲ್ ಸೀರೀಸ್ ಸರ್ಕ್ಯೂಟ್ ಎಲ್ಲ ಬರುತ್ತೆ ಅಲ್ವಾ, ಆ ಡಯಾಗ್ರಾಮ್ಸ್ ನನಗೆ ಅರ್ಥ ಆಗಲಿಲ್ಲ. ಸೊ ಈ ರೀತಿ ಸ್ಪೆಸಿಫಿಕ್ಕಾಗಿ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಅವ್ರು ಮೇ ಬಿ ನೀವು 4 ಚಾಪ್ಟರ್ಸ್ ಏನಿತ್ತು ಏನು ಸೈನ್ಸ್ನಲ್ಲಿ ಲೈಫ್ ಪ್ರಾಸೆಸಸ್ ಮತ್ತು ಲೈಫ್ ಪ್ರಾಸೆಸಸ್ 3 ಚಾಪ್ಟರ್ ಇತ್ತು, ಎಲೆಕ್ಟ್ರಿಸಿಟಿ, ಲೈಫ್ ಪ್ರಾಸೆಸಸ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ವಾ. ಸೊ ಇದರಲ್ಲಿ ನಾನು ಲೈಫ್ ಪ್ರಾಸೆಸಸ್ ಹೈ ವೇಟೇಜ್ ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಳ್ಳಿಲ್ಲ, ಜಾಸ್ತಿ ಅಂಕದ ಅಧ್ಯಯನ ನಾನು ಸರಿಗೆ ಓದ್ಕೊಳ್ಳಿಲ್ಲ, ಕಡಿಮೆ ಅಂಕದ ಅಧ್ಯಯನ ಜಾಸ್ತಿ ಓದ್ಕೊಳ್ಳೋಕ್ಕೆ ಶುರು ಮಾಡಿದೆ. ಈ ರೀತಿ ನಿಮ್ಮ ಮಿಸ್ಟೇಕ್ಸ್ ಏನಿತ್ತು ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಬೇಕು. ನೀವು ಈ ನೋಟ್ಬುಕ್ಕಲ್ಲಿ ಬರೆದ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮಿಸ್ಟೇಕ್ಸ್ ಏನಿತ್ತು ಅಂತ ಮೆನ್ಷನ್ ಮಾಡಬೇಕು ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಐ ಹೋಪ್ ಯು ವಿಲ್ ಗೋ ಡೂ ಇಟ್ ರೈಟ್ ಅವೇ. ನೆಕ್ಸ್ಟು ಅದೇ ಪೇಜಿನಲ್ಲಿ ಏನನ್ನು ಸರಿಯಾಗಿ ಮಾಡಿದ್ರಿ. ನಿಮಗೆ ಲೆಟ್ಸೆ 40 ಮಾರ್ಕ್ಸಿಗೆ ಟೆಸ್ಟ್ ನಡೀತು, 35 ಮಾರ್ಕ್ಸ್ ಬಂದಿದೆ, ಅಥವಾ 30 ಮಾರ್ಕ್ಸ್ ಬಂದಿದೆ, ಅಥವಾ 20 ಮಾರ್ಕ್ಸ್ ಬಂದಿದೆ. ಎಷ್ಟು ಮಾರ್ಕ್ಸ್ ಬಂದಿದ್ರು ಈ ಮಾರ್ಕ್ಸ್ ಬರಲಿಕ್ಕೆ ಏನನ್ನಾದರೂ ನೀವು ಕರೆಕ್ಟಾಗಿ ಮಾಡಿರಬೇಕಲ್ವ. ಸೊ ಏನನ್ನು ಕರೆಕ್ಟಾಗಿ ಮಾಡಿದ್ರಿ ಅಂತ ಕೂಡ ಲಿಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಬಿಫೋರ್ ಯು ಸ್ಟಾರ್ಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್ FA1ಅಲ್ಲಿ ಮಾಡಿದಂತಹ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೋಬೇಕು. ಹಾಗೂ FA1ಅಲ್ಲಿ ನೀವೇನೇನು ಸರಿಯಾಗಿ ಮಾಡಿದ್ರಿ, ಆಯಿತಾ, ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಬಲಗಳೇನಿದೆ ಅದನ್ನು ನೀವು ಇನ್ನೂ ಸದೃಢಪಡಿಸ್ಕೋಬೇಕು. ಯು ಶುಡ್ ಸ್ಟ್ರೆಂಥನ್ ಯೋರ್ ಅಡ್ವಾಂಟೇಜಸ್, ಬೆನಿಫಿಟ್ಸ್ ಈವನ್ ಮೋರ್, ಯೋರ್ ಕೇಪಬಿಲಿಟೀಸ್ ಈವನ್ ಮೋರ್. ಬರೀ ತಪ್ಪು ಮಾಡಿರ್ತೀರಾ ಅಂತ ಇರಲ್ಲ, ಕರೆಕ್ಟಾಗೂ ಕೂಡ ಒಂದಷ್ಟು ವಿಷಯಗಳನ್ನ ಮಾಡಿರ್ತೀರ, ಅದೇನು ಅಂತ ನೋಟ್ ಡೌನ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡೋದು ನಿಮ್ಮ ಸ್ಟೆಪ್ 1 ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಫಾರ್ FA2 ಫೋಕಸ್ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ಕ್ವೆಶನ್ಸ್. ನಾನು ಇಯರ್ ಸ್ಟಾರ್ಟಿಂಗಿಂದ 2026 ಏಪ್ರಿಲ್ ಬಿಗಿನಿಂಗಿಂದ ನಾನು ಹೇಳ್ತಿದ್ದೀನಿ, ಎಲ್ಲ ಚಾಪ್ಟರ್ಸು ಈಕ್ವಲ್ ಅಲ್ಲ. ನಮ್ಮ SSLC ಸಿಲೆಬಸಲ್ಲಂತೂ ನಮ್ಮ ನೇಷನ್ನು ವರ್ಲ್ಡಲ್ಲೆಲ್ಲ ಈಕ್ವಾಲಿಟಿ ಜಾಸ್ತಿ ನಾವು ಎನ್ಫೋರ್ಸ್ ಮಾಡ್ತೀವಿ, ಬಟ್ SSLC ಸಿಲೆಬಸ್ ಬಂದಾಗ ಈಕ್ವಾಲಿಟಿ ಈಸ್ ನಾಟ್ ಸಮಥಿಂಗ್ ವಿ ಜಾಸ್ತಿ ಪ್ರಮೋಟ್ ಮಾಡಲ್ಲ. ಏನಕ್ಕೆ? ಈ ಸಮಾನತೆ ಏನಿದೆ ಅಧ್ಯಾಯಗಳಲ್ಲಿ ಬರೋದಿಲ್ಲ. ಸಮ್ ಚಾಪ್ಟರ್ಸ್ ಆರ್ ಡೆಫಿನೆಟ್ಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅದರ್ ಚಾಪ್ಟರ್ಸ್. ಒಂದಷ್ಟು ಅಧ್ಯಾಯಗಳು ಇನ್ನೊಂದಷ್ಟು ಅಧ್ಯಾಯಗಳಿಗಿನ್ನ ತುಂಬಾ ಪ್ರಮುಖವಾಗಿರುತ್ತೆ. ಸೈನ್ಸಿನ ವಿಚಾರ ತಗೊಂಡ್ರೆ ಇಟ್ ಈಸ್ ವೆರಿ ಕ್ಲಿಯರ್.
It is very, very clear that life processes is more important than our environment. Life processes 8 ಮಾರ್ಕ್ಸ್ಗೆ ಕೇಳ್ತಾರೆ, our environment ಆರ್ ಎನ್ವೈರ್ಮೆಂಟ್ನ 3 ಮಾರ್ಕ್ಸಿಗೆ ಕೇಳ್ತಾರೆ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ. ಜೀವಕ್ರಿಯೆಗಳಿಗೆ ನಮ್ಮ ಪರಿಸರಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ನೀಡಲೇಬೇಕು. ಯಾಕಂದರೆ ಜೀವಕ್ರಿಯೆಗಳು 8 ಅಂಕಗಳಿಗೆ ಬರುತ್ತೆ, ನಮ್ಮ ಪರಿಸರ 3 ಅಂಕಗಳಿಗೆ ಬರುತ್ತೆ. ಆಯಿತಾ? ಆ್ಯಂಡ್ ಕೆಮಿಸ್ಟ್ರಿಗೆ ಬಂದರೆ carbon chapter is much more important than chemical reactions. I mean, of course, chemical reactions are balancing almost fixed question irutte. But mark weightage nodak hodre, carbon and its compounds has 8 marks, chemical reactions only has 4 marks. ಆಯಿತಾ? ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಇಂಗಾಲ ಮತ್ತು ಅದರ ಸಂಯುಕ್ತಗಳು 8 ಅಂಕಗಳಿಗೆ ಕೇಳ್ತಾರೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಕೇವಲ 4 ಅಂಕಗಳಿಗೆ ಕೇಳೋದು. ಓಕೆನಾ? ಸೊ ಈ ರೀತಿ ನೀವು ಸಮಾನವಾಗಿ ಎಲ್ಲ ಅಧ್ಯಾಯಗಳನ್ನ ಓದಿದ್ರೆ ಅರ್ಥ ಇರೋದಿಲ್ಲ. ಓಕೆ, ಆ್ಯಂಡ್ ಎಲ್ಲ ಕಾನ್ಸೆಪ್ಟ್ಸ್ಗೂ ಸೇಮ್ ವೆಯ್ಟೇಜ್ ಇರೋದಿಲ್ಲ. ನಿಮ್ಮ PYQsನ ಅನಲೈಸ್ ಮಾಡಿದಾಗ ಒಂದು 2-3 ಕಾನ್ಸೆಪ್ಟ್ಸಿಂದ ಮತ್ತೆ ಕ್ವೆಶನ್ ಕೇಳ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಆಲ್ವೇಸ್ ಲುಕ್ ಅಟ್ ಯುವರ್ PYQs ಆ್ಯಂಡ್ ಫೈಂಡ್ ಔಟ್ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆ, PYQಗಳನ್ನ ನೋಡಿ ಅತಿ ಪ್ರಮುಖ ಅಧ್ಯಾಯಗಳು ಮತ್ತು ಪರಿಕಲ್ಪನೆಗಳು ಯಾವುದು ಪ್ರಮುಖ ಅಂತ ನೀವು ತಿಳ್ಕೋಬೇಕು. ಆ್ಯಂಡ್ ಅದರ ಪ್ರಕಾರ ಓದಲಿಕ್ಕೆ ಶುರು ಮಾಡಬೇಕು. ಇವಾಗಲಿಂದಾನೇ ಆ ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟ್ ಮೂಮೆಂಟಲ್ಲಿ ತುಂಬಾ ರಿಗ್ರೆಟ್ ಮಾಡ್ತೀರಾ. ಓಕೆ, ಸೊ ಫೋಕಸ್ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ಕ್ವೆಶನ್ಸ್. ಹೌ ವಿಲ್ ಯು ನೋ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಬ್ಲೂ ಪ್ರಿಂಟ್ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ಕೊನೆಯಲ್ಲಿ ನಾನು ಬ್ಲೂ ಪ್ರಿಂಟ್ ತೋರಿಸ್ತೀನಿ. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಿಮಗೆ PYQsನ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, PYQs ನಿಮಗೆ ಅಪ್ಡೇಟೆಡ್ ಸಾಲ್ವ್ಡ್ PYQs ಎಲ್ಲ ಬೇಕು ಅಂದರೆ ನಮ್ಮ ಪ್ರಥಮ ಬ್ಯಾಚ್ನ ಜಾಯ್ನ್ ಆಗ್ಬೋದು. ಡೈಲಿ ಲೈವ್ ಕ್ಲಾಸಸ್ನ ನಡೆಸ್ತೀವಿ ನಾವು. ನಿಮ್ಮ ಇಡೀ ಸಿಲೆಬಸ್ನ ಬೈ ಡಿಸೆಂಬರ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ಹಾಗೂ ಲಾಸ್ಟ್ ಇಯರ್ ನಮ್ಮ ಪ್ರಥಮ ಬ್ಯಾಚಿಂದ ಸುಬ್ರಹ್ಮಣ್ಯ ರೀತಿಯ ಟಾಪರ್ ಹೊರಗೆ ಬಂದಿದ್ದಾರೆ. ಐಶ್ವರ್ಯ, ಕೌಸ್ತುಭ, ಲಿಖಿತ್ ನಮ್ಮ ಚಾನಲ್ನಲ್ಲಿ ಹೋಗ್ಬಿಟ್ಟು ಬ್ಯಾನರ್ನ ಚೆಕ್ ಮಾಡಿ ಟಾಪರ್ಸಿನ ಫೋಟೋಸ್ ಹಾಕಿದ್ದೀವಿ ನಾವು. ಈ ರೀತಿಯ ಟಾಪರ್ಸ್ ನಮ್ಮ P+ ಬ್ಯಾಚಸ್, ನಮ್ಮ ಪರೀಕ್ಷೆ ಬ್ಯಾಚಸ್ಸಿಂದ ಬಂದಿದ್ದಾರೆ. ಕೇವಲ 2,500 ಕಡಿಮೆ ದುಡ್ಡಿಗೆ ನಿಮಗೆ ನಮ್ಮ ಬ್ಯಾಚಸ್ ಸಿಗ್ತಿದೆ. ಸೊ ಈ ನಮ್ಮ ಪ್ರಥಮನ ಜಾಯಿನ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಇರುತ್ತೆ. ನನ್ನ ನೇಮಲ್ಲಿ ಕೂಡ ಕೂಪಾನ್ಸ್ಗಳೆಲ್ಲ ಬರುತ್ತೆ ಮಕ್ಕಳ. ಸೊ ದಯವಿಟ್ಟು ಹೋಗಿ ನಮ್ಮ ಪ್ರಥಮ ಬ್ಯಾಚ್ನ ಜಾಯ್ನ್ ಆಗಿ. ಓಕೆ, ನೆಕ್ಸ್ಟ್ ಸ್ಟೆಪ್ 3, ask seniors or teachers for previous year FA2 papers. Okay, this is very important. ಏನಕ್ಕೆ? ಬಿಕಾಸ್ FA1 FA2 ಏನಿದೆ, FA1 FA2 FA3 ಕೂಡ ಅವ್ರ FA4 ನಡೆದ್ರೆ ಅದು ಕೂಡ ಈ ಪೇಪರ್ಸ್ ನಿಮಗೆ ಬೋರ್ಡ್ ರಿಲೀಸ್ ಮಾಡೋದಿಲ್ಲ. ಬೋರ್ಡ್ ಈ ಪೇಪರ್ಸ್ ಅಂದರೆ ಮಂಡಳಿ ಏನಿದೆ ಈ ಪೇಪರ್ಗಳನ್ನ ನೀಡೋದಿಲ್ಲ. ಇದು ನಿಮ್ಮ ಸ್ಕೂಲ್ ಲೆವೆಲಲ್ಲಿ ಸೆಟ್ ಆಗುವಂಥ ಪೇಪರ್ಸ್. ಓಕೆ, ಸೊ ಈ ಪೇಪರ್ಸಿನ ಪ್ಯಾಟರ್ನು, ಯಾವ ಚಾಪ್ಟರ್ಸ್ ಕೇಳ್ತಾರೆ ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ನಿಮ್ಮ ಸೀನಿಯರ್ಸ್ ಅಥವಾ ಟೀಚರ್ಸ್ ಹತ್ರ ಹಳೆ FA2 ಪೇಪರ್ನ ತೊಗೊಂಡು ಅದರಲ್ಲಿ ಪ್ಯಾಟರ್ನ್ ಏನಿದೆ, ಯಾವ ಚಾಪ್ಟರ್ಸಿಂದ ಜಾಸ್ತಿ ಕ್ವೆಶನ್ಸ್ ಕೊಡ್ತಾರೆ ಅಂತ ಎಲ್ಲ ಕ್ಲಾರಿಟಿ ತೊಗೊಳ್ಳಿ. ಅದಕ್ಕಿಂತ ಮುಂಚೆ ಟೀಚರ್ಸ್ನ ಹೋಗಿ ಕೇಳಿ, FA2ಗೆ ಏನು ಚಾಪ್ಟರ್ಸ್ ಬರಬಹುದು ಅಂತ ಕೇಳಿಬಿಟ್ಟು ಈಗಲೇ ಅದ್ರ ಬಗ್ಗೆ ಕ್ಲಾರಿಟಿನ ತಗೊಳ್ಳಿ. ಸ್ಪಷ್ಟತೆ ಇರಬೇಕು, ಯಾವ ಅಧ್ಯಾಯಗಳು ಬರುತ್ತೆ ಹಾಗೂ ಪೇಪರಿನ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಿಮ್ಮ ಸೀನಿಯರ್ಸ್ ಆಗಿರಲಿ ಅಥವಾ ಟೀಚರ್ಸ್ಗಾಗಿರಲಿ ಹೋಗಿ ನೀವು ಕೇಳ್ಬೋದು. ಓಕೆ, ನೆಕ್ಸ್ಟು ಸ್ಟೆಪ್ 4, ಐಡೆಂಟಿಫೈ ಈಸಿ ಸ್ಕೋರಿಂಗ್ ಏರಿಯಾಸ್. ಒಂದಷ್ಟು ಪರಿಕಲ್ಪನೆಗಳಿಂದ ಖಂಡಿತವಾಗಿಯೂ ಅಂಕಗಳು ಬಂದೇ ಬರುತ್ತೆ. ದರ್ ಆರ್ ಸರ್ಟನ್ ಟಾಪಿಕ್ಸ್ ವಿಚ್ ಆರ್ ಫಿಕ್ಸ್ಡ್ ಫಾರ್ ಯು, ಲೈಕ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಫಿಕ್ಸ್ಡು ಬಂದೇ ಬರುತ್ತೆ. 99% ಆಫ್ ದ ಟೈಮ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ ಕೇಳ್ತಾರೆ 3 ಮಾರ್ಕ್ಸಿಗೆ. ಅದು ಬಿಟ್ಟರೆ ಡಯಾಗ್ರಾಮ್ಸ್ 12 to 16 ಮಾರ್ಕ್ಸ್ ನಿಮಗೆ ಡಯಾಗ್ರಾಮ್ಸಿಂದಾನೇ ಬರುತ್ತೆ. 12ರಿಂದ 16 ಅಂಕಗಳು ರೇಖಾಚಿತ್ರಗಳಿಂದ ಬರುತ್ತೆ. ಡಯಾಗ್ರಾಮ್ಸಿನ ಲಿಸ್ಟ್ನ ನಾನು ಇಲ್ಲಿ ನಿಮಗೋಸ್ಕರ ಹಾಕಿದ್ದೀನಿ. ವಿಡಿಯೋನ ನೀವು 1080pಗೆ ಶಿಫ್ಟ್ ಮಾಡ್ಕೊಳ್ಳಿ. ಡಯಾಗ್ರಾಮ್ಸ್ ಲಿಸ್ಟ್ ಈಸಿಯಾಗಿ ಕಾಣುತ್ತೆ, ಸ್ಕ್ರೀನ್ಶಾಟ್ ತೊಗೋಬೋದು. ಇದು 2024-25 ಡಯಾಗ್ರಾಮ್ಸ್ ಲಿಸ್ಟ್. ಓಕೆನಾ? ಇದು ಕನ್ನಡ ಮಾಧ್ಯಮದ್ದು. ಈ ಡಯಾಗ್ರಾಮ್ಸ್ ಲಿಸ್ಟ್ ಇನ್ನೂ ಅಪ್ಲಿಕೇಬಲ್ ಇದೆ. ನೀವು ಅಪ್ಲಿಕೇಬಲ್ ಇದೆಯಾ ಮ್ಯಾಮ್ ಇಲ್ವಾ ಮ್ಯಾಮ್ ಅಂತ ಕೇಳಕ್ಕೆ ಹೋಗಬೇಡಿ. Unless and until the board gives you a new blueprint, new diagram list, this will be applicable. Okay na? Okay, so idu last year blueprint ಆಗಿರುತ್ತೆ ಮಕ್ಕಳ.
ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್. ಸೊ ಇದರ ಸ್ಕ್ರೀನ್ಶಾಟ್ ಕೂಡ ನೀವು ತೊಗೋಬಹುದು. ಇನ್ನು ಕ್ವಾಲಿಟಿನ 1080p ಹಾಕೊಳ್ಳಿ, ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಕಾಣುತ್ತೆ. ಓಕೆ, ಸೊ ಎಸ್, ಈಸಿಯಾಗಿ ಯಾವ ಏರಿಯಾಸಲ್ಲಿ ಸ್ಕೋರ್ ಮಾಡ್ಬೋದು ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ಜಾಸ್ತಿ ಸ್ಕೋರ್ಸ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸ್ಕೋರ್ ಬೆಟರ್ ಮಾರ್ಕ್ಸ್ ಇನ್ FA1 ಇನ್ FA2 ದ್ಯಾನ್ FA1. ಓಕೆ, ಸೊ ನೀವು ಚೆನ್ನಾಗಿ ನಿಮ್ಮ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೋತೀರಾ, ಚೆನ್ನಾಗಿ FA2ನ ಬರಿತೀರಾ ಅಂತ ಫುಲ್ ಕಾನ್ಫಿಡೆನ್ಸ್ ನನಗಿದೆ. ನಿಮಗೂ ಕೂಡ ಇದೆ ಅಂದರೆ ಈಗಲೇ ಹೋಗ್ಬಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.